ಶಕುನಿ ನಿನ್ನ ಶತ ಸಹೋದರನು ಕೊಂದ ದುರ್ಯೋಧನ ವಂಶವನ್ನು ನಾಶ ಮಾಡುವುದಾಗಿ ಶಪಥಗೈದೆಯಲ್ಲವೇ? ಏನಾಯಿತು ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಹೇಳು ಶಕುನಿ, ಹೇಳು, ಎದ್ದೇಳು! ಏನಿ ಶಕುನಿ ಆಶ್ವಾಸನೆಗಳನ್ನು ಅರುಳಗಳೆತ್ತಿರುವ ಹದಮ ಮರಳುಗಳೇ, ಏನಿ ಪ್ರಳಯಾಗಿ ಜ್ವಾಲೆಯನ್ನೇ ಪ್ರಚೋದನೆ ಕೈಯುತ್ತಿರುವ ಮಾರುತಗಳ ತಾಂಡವ, ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ, ಸೇಡಿನ ಸರ್ಪ ಲಾಂಛನ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಯಗಳ ಸರಸ ಸೊಲ್ಲಾಪ ಎಲ್ಲವೋ ದುರಹಂಕಾರದ ದುರಾಭಿಮಾನದ ದುರುಳ ದುಷ್ಟ ದುರ್ಯೋಧನನೇ, ಹೇಳು. ನಾನು ಕೂಡ ನಿನ್ನಂತೆಯೇ 100 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಹಾಯಾಗಿ ಮೆರೆಯಬಹುದಾಗಿತ್ತು. ಶ್ರೀ 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 ಸೌಬಲ ಮಗನ ಭಗುಬರ ಭಗುಬರ ಭಗುಬರ. ಆದರೆ ಎಲ್ಲವೂ ಗಾಳಿ ಗೋಪುರಗಳಾದವು ದುರ್ಯೋಧನ, ಗಾಳಿ ಗೋಪುರಗಳಾದವು. ಆದರೂ ಚಿಂತೆ ಇಲ್ಲವೋ ಖಂಡ, ನಾನು ನಿನಗಿಂತಲೂ ಮಹಾ ಮಹಾ ಪ್ರಚಂಡ. ಅಂತೆ ಈ ಶಕುನಿಯ ಇತಿಹಾಸದ ಭವಿಷ್ಯವು ಅಲಸ್ಯವಾಗುವುದೆಂದು ಮೊದಲೇ ತಿಳಿದಿದ್ದರು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆಯೋಕ್ತಿಗಳನ್ನು ಅನುಸರಿಸಿಕೊಂಡು ನಿನ್ನನ್ನು ಅಲ್ಲಿಂದಿಲ್ಲಿಯವರೆಗೂ ಅಡಿಗಡಿಗೂ 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 ಅಡ್ಡದಾರಿಗಿಳಿಸುತ್ತಲೇ ಬಂದೆ. ಇಂದು ನನಗುಳಿದಿರುವ ದಾರಿ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಮುಡಿನ ಮಾಡಲಿದೆ. ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿ ವ್ಯಾಪಿಸಿ ನೀನು ನೀರಿನಿಂದ ಹೊರಬಂದ ಮೀನಿನಂತೆ ವಿಲವಿಲನೆ ಒದ್ದಾಡಿಸ್ತಾ ಇರಬೇಕು. ನಾನೀಗ ನರಳಿಸದೆ ಹೋದರೆ ನಾನು ಸೌಬಲ ರಾಜ ಶಕುನಿಯೇ ಅಲ್ಲ. ನಾನು ಸೌಬಲ ರಾಜ ಶಕುನಿಯೇ ಅಲ್ಲ. ಇಂದು ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವ ಜ್ವಾಲೆ ದಗದಗನೆ 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 ದಗದಗನೆತ್ತಿದೆ ಸಜ್ಜಾಲೆ ದಂತಿದೆ ದೇಹದಲ್ಲಿ ಅರಳಿದಾಗ ನೆಲವೆಲ್ಲ ಉಳಿಯುವುದೆಂದು ಕುರುವಂತದಲ್ಲಿ ಅರಳಿದಾಗ ನೆಲವೆಲ್ಲೂ ಉಳಿಯುವುದೆಂದು ಕುರುವಂತದಲ್ಲಿ ದಗದಗನೆತ್ತಿದೆ ಸಜ್ಜಾಲೆ ದಂತಿದೆ ದೇಹದಲ್ಲಿ
ನಮಗೋದಾಗಿತ್ತು ಸೆರಮನೆಯೊಳು ಸಾವು. ಅಣ್ಣ ತಮ್ಮಂದಿರು ನೂರು ನಾವು ನಮಗೆ ಬರೆದು ಸೆರಮನೆ ಸಾವು. ಜಗದಗ ನೆಚ್ಚಿದೆ ಸಜ್ಜಾಲೆ ಬೆಳೆದಿದೆ ದೇಹದಲ್ಲಿ. ನೂರ್ವರಲೊಬ್ಬನೆ ಉಳಿದು ಈಗ ತೀರಿಸಲಂದರ ಕಾಲವ ಬೇಡ. ನೂರ್ವರಲೊಬ್ಬನೆ ಉಳಿದು ಈಗ ತೀರಿಸಲಂದರ ಕಾಲವ ನಮ್ಮರವಾಗುವುದ ಬೇಡ ಬೇಡ ಬೇಡ. ಎಮ್ಮರವಾಗುವುದನ್ನೇ ಸೇರು ಗೌರವ ನಾಡು. ದುರ್ಯೋಧನ, ನನ್ನ ಮನಸ್ಸಿನ ದುಸ್ಸಾಹ ಚಿಂತಾಗಿಯಿಂದ ನನ್ನ ಶರೀರವು ದಹಿಸುತ್ತಿರುವುದು. ದುರ್ಯೋಧನ, ಒಂದು ನಾವು ನಿರಪರಾಧಿಗಳು ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನೀ ಜನ್ಮದಾತನನ್ನು ನಿನ್ನೆ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ಒಂದು ನೀನು ನಮಗೆ ನೀಡುತ್ತಿದ್ದ ಆ ಚಿತ್ರ ವಿಚಿತ್ರ ಹಿಂಸೆಯನ್ನು ನೆನಪಿಸಿಕೊಂಡರೆ ಹಬ್ಬ. ಒಂದು ನೀನು ನಮಗೆ ನೀಡುತ್ತಿದ್ದ ಆ ಒಂದು ಇಡೀ ಅನ್ನ, ಒಂದು ಒರಳು ನೀರು ಯಾರ ಹಸಿವು ಬಾಯಾರಿಕೆಯನ್ನು ನೀಗಿಸುತ್ತಿರಲಿಲ್ಲ. ದುರ್ಯೋಧನ, ನೀಗಿಸುತ್ತಿರಲಿಲ್ಲ. ಆದರೆ ನನ್ನ ಸಹೋದರರೆಲ್ಲರೂ ಆ ಇಡೀ ಅನ್ನವನ್ನು ನನಗೊಪ್ಪಿಸಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತನಾದರು. ದುರ್ಯೋಧನ, ಹತನಾದರು. ಆ ಮೃತ್ಯುವಿನ ಕೊನೆಯ ಉಚ್ಚಾಸದಿಂದ ಕೊನೆವರೆಗೂ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸೇ ಸತ್ತರು. ದುರ್ಯೋಧನ, ಆ ಮೃತು ದೇಹಗಳ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ಸಿಡಿಲಿನಂತೆ ನನ್ನ ಹೃದಯ ಛೇದಿಸುತ್ತಿದೆ. ದುರ್ಯೋಧನ, ಕುರು ರಕ್ತ ಅಜಸ್ರಧಾರೆಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸುವೆ. ಹೊರಬೇಡಿ, ಹೊರಬೇಡಿ. ಅಣ್ಣ ಶಕುನಿ, ಅಣ್ಣ ಅಣ್ಣ ದೇಹದೊಳಗಿಂದ ಬಂದ ನೋವಿನ ಕೂಹೆ
ಕುರುಕ್ಷೇತ್ರ ರಣರಂಗ ರಣಭೀಕರ ಪಕ್ಷಪಾತ ಕುರುಕ್ಷೇತ್ರ ರಣರಂಗ ರಣಭೀಕರ ಪಕ್ಷಪಾತ ಹಿತ ಮಾಡದ ನಶ ಧೈರ್ಯದ ಬಿಡನು ಕುರುವಂಶವ ಹಿತ ಮಾಡದ ನಶ ಧೈರ್ಯದ ಬಿಡನು ಕುರುವಂಶವ ದೇಹದೊಡಗಿನಿಂದ ಬಂದೋರಿನ ಕೂಹೆ ದೇಶ ಮರೆತು ನಿಂತನ ಊದುವ ಕಹಳೆ ನನ್ನ ಹೃದಯದ ಕಹಳೆ ನಾಗೈನ ಅಯ್ಯೋ ಅಣ್ಣ ಅಣ್ಣ ಗೈನ ಅಯ್ಯೋ ಅಣ್ಣ ನಾ ಹತಭಾಗ್ಯ ಅಣ್ಣ ತಮ್ಮರ ನೋವಿನ ಈ ಅಬ್ಬರ ನಾ ಹತಭಾಗ್ಯ ಅಣ್ಣ ತಮ್ಮರ ನೋವಿನ ಈ ಅಬ್ಬರ ಹಿತ ಮಾಡದ ನಶ ಧೈರ್ಯ ಬಿಡನು ಕುರುವಂಶವ ಹಿತ ಮಾಡದ ನಶ ಧೈರ್ಯದ ಬಿಡನು ಕುರುವಂಶವ ದೇಹದೊಡಗಿನಿಂದ ಬಂದೋರಿನ ಕೂಹೆ ದೇಶ ಮರೆತು ನಿಂತ ನಾವು ಊದುವ ಕಹಳೆ ನನ್ನ ಹೃದಯದ ಕಹಳೆ ಅಣ್ಣ ಅಣ್ಣ ನೀರು ಅಣ್ಣ ದುರ್ಯೋಧನ ನಿನ್ನ 99 ಮಂದಿ ಸಹೋದರರ ಚಿಂಡರುಂಡಗಳಿಂದ ನರಕದಲ್ಲಿ ನಿರಾಜಮನ ಮಾಡಿವೆ. ಆ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಅತಿ ಭಯಾನಕವೆಂದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನನ್ನಾಗಿ ಮಾಡಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ನಿಟ್ಟುಸಿರು ಬಿಡುವವರಿಲ್ಲದಂತೆ ನರಕದ ಮಾರ್ಗವನ್ನೇ ಇರುತ್ತವೆ. ನರಕದ ಮಾರ್ಗ ಎನ್ನಾರಿಗೋ ಪಾಪಿ ನಿನಗೆ ಅಲ್ಲವಯ್ಯ. ಆ ನಿನ್ನ ವೈರಿಗಳಾದ ಪಾಂಡವರು ಎನ್ನುವಷ್ಟರಲ್ಲಿ ನಿನ್ನ ಆಗಮನ ಅದರಲ್ಲಿ ಮಾವ ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರ್ರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟಿರುವರೆಂಬ ವಿಷಯವನ್ನ ಈ ದಿನ ನಮ್ಮ ಅರಮನೆಯ ದೂತನು ಈ ವಿಷಯವನ್ನು ತಂದನಲ್ಲವೇ? ತಂದನ ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಕಾಯ ಯುರನು ತನ್ನೆರಡು ತೋಳುಗಳ ಬಲದಿಂದ ಆ ಸಮರ್ಥ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ ಸ್ವಯಂ ಕಲಹ ಇದು ಉಚಿತವೇ ಮಾವ. ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು ಯುದ್ಧವು ಬೇಡವೆಂದು. ಆದರೆ ಅವನ ಮಾತನ್ನು ನಿರಾಕರಿಸಿ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿ ಬಿಟ್ಟನು. ದುರ್ಯೋಧನ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪಿ. ಅವನ ಮಾತು ಪರಿಗ್ರಹವಲ್ಲ ಬಿಡು. ಅವನನ್ನು ನಂಬಬೇಡ.
ಪ್ರತಿದಿನ ಪ್ರಾತಃ ಕಾಲದಲ್ಲಿ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಶಾಂತಿ ಸಂಧಾನ ನಡೆಸುವಂತೆ. ಏನು ಕೃಷ್ಣನು ಸ್ಥಿರಾವತಿಯಲ್ಲಿ ಹೋಗುತ್ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಇಲ್ಲ ಅಣ್ಣ ಇಲ್ಲ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಎಚ್ಚರಿಕೆ. ಕೃಷ್ಣನ ಮರ್ಮ ತಿಳಿಯಲು ನೀವು ದುಡುಕುವುದು ಎಚ್ಚರಿಕೆ. ಕೃಷ್ಣನ ಮರ್ಮ ತಿಳಿಯಲು ನೀವು ದುಡುಕುವುದು ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಮಾವ, ಎಚ್ಚರಿಕೆ ಎಚ್ಚರಿಕೆ. ಸತ್ಕಾರವಂತೆ ಸತ್ಕಾರವಿಲ್ಲ, ಏನಿಲ್ಲ. ಆ ದರ್ಪಿತ ಗೋಪಾಲಕನು ಸತ್ಕಾರ ಎಂದು ನಿಲ್ಲಿಸುವುದಿಲ್ಲ. ಆಗಲೇ ರಾಜಪ್ರಸಾದ ದಾಟೆ ಆ ದರಿದ್ರ ಇದುರ ಮನೆಯಲ್ಲಿ ಎಷ್ಟು ಅವಸರಿಸಿದರಂತೆ. ಎಷ್ಟೊಂದು ಹೊಡೆಯಣ, ಎಷ್ಟೊಂದು ಹೊಡೆಯಣ. ಅವ ಹೇಳನಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರಾಧಿದನು. ವಿದುರನಂತಹ ಭಕ್ತರು ಮತ್ತಾರಿರುವನು. ನಾಳೆ ನಮ್ಮ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗುತ್ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಇಲ್ಲ ಇಲ್ಲ, ಆ ಕಳ್ಳ ಕೃಷ್ಣನು ನಮ್ಮ ಸಭೆಗೆ ಬರಲಿ. ಅವನನ್ನ ಜೀವ ಸಹಿತ ಹಿಂಡಿ ಬಿಡುವನು. ಬ್ರಹ್ಮಾಂಡವು ನಡುಗುವುದೀಗಲೇ, ಸುರಲೋಕವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ. ಅಗ್ಗದ ಬ್ರಹ್ಮಾಂಡವು ನಡುಗುವುದೀಗಲೇ, ಸುರಲೋಕವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ. ಕಾಲಕವೈರಿಯ ವಶೀಗಲೇ, ಕಾಲಕರಶಿ ಪರಮಶಿವೆ. ಕಾಲಕವೈರಿಯ ವಶೀಗಲೇ, ಕಾಲಕರಶಿ ಪರಮಶಿವೆ. ಶರಣಾಗತರ ಆಧರಿಸುವೆನ, ಶರಣಾಗತರ ಆಧರಿಸುವನೆ. ಬ್ರಹ್ಮಾಂಡವು ನಡುಗುವುದೀಗಲೇ, ಸುರಲೋಕವು ನಡುಗುವುದೀಗಲೇ, ಬ್ರಹ್ಮಾಂಡವು ನಡುಗುವುದೀಗಲೇ. ನೋಡಿದೆ ತನ್ನ ಕೋಪವನ್ನು, ಅವನ ಕೋಪವನ್ನು ನನಗೆ ಒಂದು ಸಾರಿ ಶಮನಗೊಳಿಸುವುದು, ಉತ್ಸಾಹ ಇರಿಸುವುದು. ಈಗ ಏನು ಮಾಡುವುದು ಮಾವ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೆ ಆಗಿದ್ದಲ್ಲಿ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದರೆ ಅಲ್ಲವಯ್ಯ. ಪ್ರಾರಂಭದಲ್ಲಿಯೇ ಸಹಿಸಲಾರದಂತಹ ಅಪಮಾನ, ಈ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತರಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಮಾವ? ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪಿ. ಭಾರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸನಯ್ಯ. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಜರಾಸಂಧ, ಶಿಶುಪಾಲ ಇವರು ನಿನಗೆಂತಹ ಮಿತ್ರರಾಗಿದ್ದರು ಅಲ್ಲವೇ ಮಾವ? ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿ ಕಂಸನನ್ನು ವಧಿಸಿ ಹೊರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿದ. ತನ್ನ ಸಹೋದರನನ್ನು ಸುರಪಾನದಿಂದ ಪ್ರಮರ್ತನನ್ನಾಗಿ ಮಾಡಿ ತಾನು ಜಯಲಕ್ಷ್ಮಿಯನ್ನು ವಶಪಡಿಸಿಕೊಂಡ. ಇಂಥವನಿಗೆ ಮನ್ನಣೆಯ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದು ಏಕೆ ಮಾವ? ಅದಕ್ಕೊಂದು ಕಾರಣವಿತ್ತು ಸುಯೋಧನ. ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಪುನಃ ಅದರ ಜೊತೆ ಸರಸವಾಡಬಹುದಲ್ಲ ಅಲ್ಲವಯ್ಯ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಆದರೆ ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಪಡಿಸುವ ಸುಯೋಗ ನಿನಗೀಗ ಒದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ
ವಹಿಸಿದ್ದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗುತ್ತದೆ. ಅಲ್ಲವಯ್ಯ, ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆದರೆ ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡಿರುವನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ ಮಾವ. ಪಾಂಡವರು 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 ದುರ್ಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಮಾವ? ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ನೀನು ಸಂಧಾನಕ್ಕೆ ಸಮ್ಮತಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ, ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ನಷ್ಟವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತವಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಾದರೆ ಎಲ್ಲಿ ಗೊತ್ತೇ? ಎಲ್ಲಿ ಮಾವ? ರಣಕ್ಷೇತ್ರದಲ್ಲಿ ಸೆಣಸಿ ಆ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ ನೃತ್ಯ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೋಬಲ ರಾಜ. ನಿನ್ನ ಮಾತಿನ ಹೊರತಾಗಿ ಮತ್ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ದುರ್ಯೋಧನ, ಆದರೆ ಈ ವಿಷಯದಲ್ಲಿ ನನ್ನದೊಂದು ಸಲಹೆ. ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆ. ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯ ಮಾಡುವುದಿಲ್ಲ. ನಡೆ ಮಾವಾಗುವ ನಡೆಕೋರ ದುರಾತ್ಮರೂಪ ಪಾಂಡು ಸುತರ ಮದವ ಮುರಿವ ನೀಚಣ, ಮದವ ಮುರಿವ ನೀಚಣ. ದುರಾತ್ಮರೂಪ ಪಾಂಡು ಸುತರ ಮದವ ಮುರಿವ ನೀಚಣ, ಮದವ ಮುರಿವ ನೀಚಣ. ಅಖಂಡ ಚೌರದಿ ನಾವು ತಿರಸ್ಕರಿಸುವೆ. ಅಖಂಡ ಸಮರದ ಶಿಖಂಡಿ ಪಾತನ, ಅಖಂಡ ಚೌರದಿ ನಾವು ತಿರವ ಕಡೆಯುವೆ. ಅಖಂಡ ಚೌರದಿ ನಾವು ತಿರವ ಕಡೆಯುವೆ. ದುರಾತ್ಮರೂಪ ಪಾಂಡು ಸುತರ ಮದವ ಮುರಿವ ನೀಚಣ, ಮದವ ಮುರಿವ ನೀಚಣ, ಮದವ ಮುರಿವ ನೀಚಣ. ಬಂಡ ಭೀಮನ ವಾರಿ ಹೃದಯವ, ಬಂಡ ಭೀಮನ ವಾರಿ ಹೃದಯವ ಸರಿದು ವೀಕ್ಷಣ ಯಮ ಪುರಿಗೆ ಕಳಿಸುವೆ. ಕಡಿದು ವೀಕ್ಷಣ ಯಮ ಪುರಿಗೆ ಕಳಿಸುವೆ. ದುರಾತ್ಮರೂಪ ಪಾಂಡು ಸುತರ ಮದವ ಮುರಿವ ನೀಚಣ, ಮದವ ಮುರಿವ ನೀಚಣ, ಮದವ ಮುರಿವ ನೀಚಣ. ಹೋಗು ಕುರುಕುಲದ ಸಾಮ್ರಾಟ, ಇಲ್ಲಿಗೆ ಮುಗಿಯಿತು ನಿನ್ನ ಆರ್ಭಟ. ನನ್ನ ಸಲಹೆಯನ್ನೇ ಕೇಳುತ್ತಿರು. ಆದಷ್ಟು ಬೇಗ ನಾನೇ ನಿನ್ನ ಕುಲದ ಬೇರನ್ನು ಕಿತ್ತು ಬಿಸಾಡಿ. ದುರ್ಯೋಧನ, ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅಂದಿಗೆ ಅದು ಕಾಗೆ ಹೊಕ್ಕ ಗೂಡಾಯಿತು, ಮಾರಿ ಒಕ್ಕ ಮಶಾಣವಾಯಿತು. ದುರ್ಯೋಧನ, ಅದೆಂದಿಗೆ ನಿನ್ನ ಹೆಂಡತಿ ಭಾನುಮತಿಯು ಮುಂಡೆಯಾಗಿ ಮಂಡೆಗೆದರಿ ನಿನ್ನ ಮೃತದೇಹದ ಮೇಲೆ ಬಿದ್ದು ಹೊರಡಾಡುವಳು ಅಂದಿಗೆ ಈ ಶಕುನಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ. ಅಧಿಕಾರವೇ ಎಂದು ಕೊಬ್ಬಿ ಮೆರೆಯುತ್ತಿರುವೇನೋ ಮೂಢ. ಅದೆಷ್ಟು ದಿನ ತಾನೇ ಇರುವುದು ನಿನ್ನೀ ಅಧಿಕಾರ?
ಅಧಿಕಾರ 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 ಮದದಿಂದ ಕೊಟ್ಟು ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಅಧಿಕಾರ ಅಧಿಕಾರ ಮನದಿಂದ ಕೊದ್ದು ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಫಲ ಮಾಡೋ ಸಂತು ಇದೆ ನನ್ನ ಮನದಲ್ಲಿ ನಿನ್ನ ಫಲ ಮಾಡೋ ಸಂತು ಇದೆ ನನ್ನ ಮನದಲ್ಲಿ ಇದು ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ ದರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಮದದಿಂದ ಕೊಟ್ಟು ಮೆರೆಯುವೆ ಆ ಬ್ರಹ್ಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಅತಿ ದೂರದನುವ ಹಿಡಿದು ನಿಲ್ಲ ವೀರ ಪಾರ್ಥನೋ ಅನ್ಯಾಯವಾಗಿ ಪ್ರಾಣ ಬಿಡುವ ಕೂಟಕರ್ಣನು ಅನ್ಯಾಯವಾಗಿ ಪ್ರಾಣ ಬಿಡುವ ಕೂಟಕರ್ಣನು ಹಿಡಿದದ್ದು ನಿಲ್ಲುವನು ಭೀಮಸೇನನು ಹಿಡಿದದ್ದು ನಿಲ್ಲುವನು ಭೀಮಸೇನನು ತನ್ನ ಕಥೆಯಿಂದ ನಿನ್ನ ತೊಡೆ ಹುಟ್ಟಿಕೊಳ್ಳುವನು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಮದದಿಂದ ಕೊಟ್ಟು ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಜ ನಾನು ನೋಡು ದ್ರೋಹಿ ನಾನು ನೋಡು ಪಾಪಿ ನಾನು ನೋಡುವೆ ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ 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 ಶ್ರೀ ಶ್ರೀ ದುರ್ಯೋಧನ ಸಾರ್ವಭೌಮಕ್ಕೆ ದುರ್ಯೋಧನ ಸಾರ್ವಭೌಮಕ್ಕೆ ದುರ್ಯೋಧನ ಸಾರ್ವಭೌಮಕ್ಕೆ ಚಲದಿಂಬಂದು ತುರುಸಾರುಭೌಮಂ ಅತಿ ಪರಕ್ರಮಿ ನಾನೆಂದೆನಿಸಿರ್ಪೆ ತುರುಸಾರುಭೌಮಂ ಅತಿ ಪರಕ್ರಮಿ ನಾನೆಂದೆನಿಸಿರ್ಪೆ ವರದೀರ ಶತ್ರುಕುಲ ಪ್ರಚೋದ್ಯನ್ವಯ ವರದೀರ ಶತ್ರುಕುಲ ಪ್ರಚೋದ್ಯನ್ವಯ ನೆರವೇರ್ತಿರ
ಧರ್ಮಪುರ ಚಕ್ರೇಶ್ವರ ಆಗಿರ್ತಾರೆ ಗಳಿಸಿರ್ಬೇ ಗಳಿಸಿರ್ಬೇ ಭೀಷ್ಮ ದ್ರೋಣ ದುಶ್ಯಾಸನ ಶಕುನಿ ಹಿಂದೆ ಬರನು ಪಿತಾಮಹ ಕವಿಗರೇ ಪಿತಾಮಹ ಗುರುಗಳೇ ಸಭಿಕರೇ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ ಆ ಪಾಂಡವರು ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯ ಇಲ್ಲದೆ ಆ ಕೃಷ್ಣನನ್ನು ನಂಬಿಕೊಂಡು ರಾಯಭಾರಿಯೇ ಕಳಿಸಿರುವಂತೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿರುವ ಅವರ ಧೈರ್ಯವನ್ನು ನೋಡಿದ ಎಷ್ಟರ ಮಟ್ಟಿಗಿರುವುದೆಂದು ಸುಯೋಧನ, ಹಾಗೆ ಅವರಿಗೆ ರಾಜ್ಯವನ್ನು ಕೊಡುವುದು ಒಳ್ಳೆಯದಲ್ಲವೇ? ಆತ ಏನಂದೆ? ಯುದ್ಧ, ಅದಕ್ಕೆ ನಾನು ಸದಾ ಸಿದ್ಧ. ಅದರ ಸಲುವಾಗಿ ನಾನು ದೀಕ್ಷಾಬದ್ಧ. ಸಹಸ್ರ ಯುದ್ಧದ ಕೋವಿದರೆ ಬಲವೇ ನನಗಿರುವಾಗ ನನ್ನ ಬಳಿ 11 ಅಕ್ಷಣಿ ಸೈನ್ಯವಿರುವುದು. ಆದರೆ ಹಿಡಿತಕ್ಕೆ ಸಿಕ್ಕಿದರೆ
ಮೋದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಅದು ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಅಗ್ರಜ, ನಾನು ಮತ್ತು ಅಂಗರಾಜಪತಿಯಾದ ಕಣ್ಣನಿಲ್ಲವೇ? ಪೂಜ್ಯ ಗುರುಗಳು ಭೀಷ್ಮಾದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೆ ಯಾಕೆ ಈ ಯುದ್ಧದ ವಿಚಾರ? ಪುರುಷೋತ್ತಮರು ಬರುತ್ತಿರುವರು. ಯಾರು? ಪುರುಷೋತ್ತಮರು ಬರ್ತಿರುವರೆ, ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಅವ ಯಾರಿಗೆ ಪುರುಷೋತ್ತಮ? ಬಂದವನ ನೆಟ್ಟಗೆ ನಮ್ಮರ ಮನೆಗೆ ಬಾರದೆ ಅವನ ಹುಟ್ಟುಗನ ಅನುಸಾರವಾಗಿ ಈ ದಾಸಿಪುತ್ರನ ಮುರುಕು ಜೋಪ್ರಿಯನ್ನು ಆಚರಿಸಿದಂತೆ ಕೇಳಿದ್ರ ಈ ವಿಚಿತ್ರವಾದ ಮಾತುಗಳನ್ನ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನ ಬಳಿ ಯಾಚನೆಗಾಗಿ ಬರುತ್ತಿಲ್ಲ. ಎದುರ ಪಾಂಡವರಿಗೆ ಕೊಡಬೇಕಾದ ಅರ್ಧದ ರಾಜ್ಯದ ವಿಚಾರವನ್ನ ನಿನ್ನಿಂದ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಕ್ಕೆ ಬಾಯಿ ಮುಚ್ಚು. ಸುಯೋಧನ, ಬಲವಂತನಾದ ನನಗೆ ನ್ಯಾಯವೋ ದಿನವೋ ಅಥವಾ ನ್ಯಾಯಕ್ಕೆ ನೀನೇ ದಿನವೋ. ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿ ರೀತಿ ಮಾತನಾಡುತ್ತಿರುವೆಯಾ? ಇದರ ಹಾಕೋ ಸಾಕೋ ಹಾಕೋ ಸಾಕು ಪೂಜ್ಯವನು ಹಿರಿಯವನೆಂದು ಗೌರವಿಸಿದ ಮಾತ್ರಕ್ಕೆ ಮಿಕ್ಕಿ ಮೀರಿ ಮಾತನಾಡುತ್ತಿರುವನು ಸಭೆಯನ್ನ ಇಲ್ಲೇನೋ ದಾಸಿಪುತ್ರ, ನಮ್ಮ ಆಸ್ಥಾನ ನಿನಗೆ ಯೋಗ್ಯ ಅಲ್ಲ. ನಮ್ಮ ಆಸ್ಥಾನ ಬಿಟ್ಟು ಹೊರಡು, ಹೊರಡು. ಸುಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟು. ಅವಿವೇಕಿ, ನೀನು ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಏನೇ ತಿರುಗಬೇಕು. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರೆದಾಡುತ್ತಿರುವೆಯಲ್ಲ, ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳಲು ತಿಳಿದೆನು. ಹೇಳುವನು ಕೇಳು. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನ್ನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗಡೆಯಿಂದ ನಿನ್ನ ತೊಡೆಗೆ ಪ್ರವೇಶಿಸಿಕೊಳ್ಳುವಾಗ ತಡೆಯಬೇಕೆಂದು ರಚಿಸಿಕೊಂಡಿದ್ದ ಇದೆಲ್ಲನೂ ಈಗಲೇ ಮುರಿದು ಬಿಸಾಡುವೆನು. ಪ್ರಮೋದವಾಗಿ ದುರ್ಯೋಧನ, ಆಯಿತು. ಪೂಜ್ಯ ವಿದುರನ್ನು ಅಪಾಯಸಗೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಅವರು ಏನಾದರೂ ರಣರಂಗದಲ್ಲಿ ಧನುಧಾರಿಯಾಗಿ ನಿಂತಿದ್ದೇ ಆಗಿದ್ದರೆ ಇವರನ್ನು ಜಯಿಸಲು ಯಾರಿಂದಲೂ ಆಗುತ್ತಿರಲಿಲ್ಲ. ಕರ್ಣ, ಇವನ ಗೊಡ್ಡು ಬೆದರಿಕೆ ನೀನು ಎದುರುವುದೇ ಅಥವಾ ಇವನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು ಅಥವಾ ಇವನು ಒಂದು ಅಲ್ಪ ಬಿಲ್ಲಿನಿಂದ ನಮಗಾಗ ಪ್ರಯೋಜನ ಆದ್ರೇನು? ಚಿಂತಿಸಬೇಡ ಮಿತ್ರ, ಕುಳಿತುಕ. ಈ ಸಭಾಸಾರ ಎಲ್ಲರೂ ಕೇಳಿರಿ. ಆ ಕೃಷ್ಣರು ನಮ್ಮ ರಾಜ್ಯಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿ ಆದರೆ ಅವರನ್ನು ಕೂಡಲೇ ಸಭೆಯಿಂದ ಆಚೆಗೆ ದುಡಿಸಬೇಕಾಗುತ್ತೆ. ಎಚ್ಚರ ಸಹೋದರ, ಎಲ್ಲಿ ನಮ್ಮ ಸೈನ್ಯಾಧಿಕಾರ ಪಟ್ಟಿಯನ್ನು ಕೊಡು. ತೆಗೆದುಕೊಳ್ಳಿ ಅಗ್ರಜ. ಏಕೆಂದ್ರೆ ಆ ಕೃಷ್ಣನ ಇಲ್ಲಿಗೆ ಬಂದಾಗ ನಾನು ಇನ್ನೇ ನೋಡ್ತಾ ಕುಳಿತುಕೊಳ್ಳುವೆನು.
ಧರ್ಮ ತಾಂಡವ ಕರ್ಮ ಪಾಲಿಪ ಧರ್ಮ ತಾಂಡವ ಧರ್ಮ ತಾಂಡವ ಕರ್ಮ ಪಾಲಿಪ ಧರ್ಮ ತಾಂಡವ ಧರ್ಮ ವಿಜಯನು ಕರ್ಮವಲಯನು ಧರ್ಮ ವಿಜಯನು ಕರ್ಮವಲಯನು ಕರ್ಮವನಲಿತು ಈ ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು ಸಹ ಈ ಮದೋನ್ಮತ್ತನಾದ ದುರ್ಯೋಧನನು ತಲೆ ಎತ್ತಿಯೂ ನೋಡದೆ ಹಾಗೆಯೇ ಕುಳಿತಿರುವನಲ್ಲ. ಇರಲಿ, ತನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯ. ದುರ್ಯೋಧನ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳಿಗೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ನಾನು ನಿನಗೆ ನಮಸ್ಕರಿಸಿದಂತೆ ಹೆಮ್ಮೆ ಪಡಬೇಡ. ನೀನು ಯಾವ ಕಾರ್ಯಾರ್ಥಕ್ಕೆ ಬಂದಿರುವೆಯೋ? ದೂತನಾಗಿ ಬಂದಿರುವೆನೋ? ಇನ್ನಲ್ಲಿ ದೂತರ ಲಕ್ಷಣಗಳು ಇರಬಹುದು ಇಲ್ಲವೆಂದು ಅಡಿಯಿಂದ ಮುಡಿವರೆಗೂ ಪರಿಚಯ ನಟನೆ ಮಾತ್ರ. ಬಂದಿದ್ದಾಯ್ತು, ಕುಳಿತು ಕಾಪಾಡ ರಾಯಭಾರಿ. ಕೃಷ್ಣ, ದುರ್ಯೋಧನ, ನಿನಗೆ ಸ್ತ್ರೀಯರ ಅರ್ಥವೆಂದರೆ ಬಹುಪ್ರಿಯವಲ್ಲವೇ? ಇರಬಹುದು. ಇರಬಹುದೇನು? ಇದ್ದೇ ಇದೆ. ಅವರಲ್ಲಿ ನಮ್ಮ ಅರಮನೆಯ ರಾಜ ನರ್ತಕಿಯನ್ನು ಬರಿ ಮಾಡಿ ನರ್ತಕಿಯರೇ, ಕರುನಾಳು ಕುರುಭೂಪರಾಜ
ರಿಪು ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಕರ್ಣ ಪರಮಾತ್ಮ ರಿಪು ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಗರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರಿಪು ಭಯಂಕರ ರೂಪ ಮನೋಕರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಲವ ಲವ ಈ ಜಗಮಲ್ಲ ಎಲ್ಲವ ಬಲ್ಲವ 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 ಈ ಜಗಮಲ್ಲ ಕರುಣಾಳು ಕುರುಬು ಪರಾದೇಶ್ವರ ಹೊರಗಿನದ ಕುರುವಂಶ ಕುಲ ತಿಲಕ ಮಗುಟೇಶ್ವರಾಧೀರ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧೀರ ಕರುಣಾಳು ಕುರುಭೂಪರಾಧೇಶ್ವರ ನೀಲವರ್ಣಧಾರಿ ಈ ಚೆಲುವ ನೀಲವರ್ಣಧಾರಿ ಈ ಚೆಲುವ ಕೊಳಲನಾ
ಕೊಳಲನಾದದಿ ಕೃಷ್ಣ ಕೊಳಲನಾದದಿ ಕೃಷ್ಣ 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 ಇದೋ ನಿನಗೆ ನಮನಗಳು ಕೃಷ್ಣ ಕೃಷ್ಣ ನಿನಗೆ ನಮನಗಳು ನಿನ್ನ ಮುದ್ದು ಪಾದಗಳಿಗೆ ಮುದ್ದು ಪಾದಗಳಿಗೆ ಸಭಿಕರ ನಮನಗಳು ಆ ಕೃಷ್ಣ ನಿನಗೆ ಶಿರವಾಗಿ ನಮನಗಳು ಕೃಷ್ಣ ಕೃಷ್ಣ ಈ ಕೌರೇಶ್ವರ ಅರಮನೆಯಲ್ಲಿ ಕೃಷ್ಣನ ಗುಣಗಾನ ಕೃಷ್ಣ ಓಂ ಏನರ್ತಕೆರೆ ಹೇಳಿ ಹೇಳಿ ಮತ್ತೊಮ್ಮೆ ಸೋಲ ಕೇರಿಸಿ ಬಿಡುವೆನು ಎಚ್ಚರ ತಗದಿ ಮಿದಕ ಜಂಡು ತಗದಿ ಮಿದಕ ಜಂಡು ತಗದಿ ಮಿದಕ ಜಂಡು ತಾಂ 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 ತಗದಿ ಮಿದಕ ಜಂಡು ತಗದಿ ಮಿದಕ ಜಂಡು ತಗದಿ ಮಿದಕ ಜಂಡು ತೈ 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 ತಗದಿ ಮಿದಕ ಜಂಡು ತಗದಿ ಮಿದಕ ಜಂಡು ತಕ್ಕಿಟ್ಟ ಜಂಡು ತಾಂ 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 ದಿಗುತಕ 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 ದಿತೈ ದಿತೈ ತಾಂ 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 ದಿತೈ ತಕ ಜಂಡು ದಿತೈ ತಕ ಜಂಡು ದಿತೈ ದಿಂಗು ತಕ ತಾಂ 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 ದಿತೈ 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 ದಿಂಗು ತಕ ತಕಿಟ್ಟ ತಾಂ 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 ತಾಳಂ ತಕ ಜಂಡು ತಾಂ 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 ತಕಡದಾಂ ತಕ ಜಂಡು ತಾಂ 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 ರಿ ಉದಾಂ ತಾಂ ತಾಂ ರಿ ತಾಂ 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 ಉದಾಂ ತಾಂ ತಾಂ ಉದಕದಿನ ತಾಂ ತಗದಿನ ತೈ ತಗದಿನ ತಾಂ ತರಗಡದಾಂ 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 ತರಗಡದೈ ತರಗಡದಾಂ ತರಗಡದೈ ತರಗಡದಾಂ ತಗದಿ ಮಿದಕ ಜಂಡು ಮಿದಕ ಜಂಡು ಮಿದಕ ಜಂಡು ಮಿದಕ ಜಂಡು ದಚ್ಚು ತಗದಂ ತಗದಂ ತದಿಗಿನ 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 ತದಚ್ಚು ತಗದಂ ತಗದಂ ದಚ್ಚು ತಗದಂ ತಗದಂ ತದಿಗಿನ 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 ಧೀಂ ತಕಿಟ್ಟ ತಕ ತಕಿಟ್ಟ ತಕ ತಕಿಟ್ಟ ತರಗಡದಾಂ ಧೀಂ ತಕಿಟ್ಟ ತಕ ತಕಿಟ್ಟ ತಕ ತಕಿಟ್ಟ ತರಗಡದಾಂ ಬಲೆ 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 ಬಾರೆ ಬಾರೆ
ಜಂ ತಗಿಟ ಜಂ ತಾಂ ತತ ಜನ ಧೀಂ ತತ ಜನ ತೋಂ ತತ ಜನ ಧೀಂ ತತ ಜನ ಧೀಂ ತಕ ಅದಕ ದಿನ ಧೀಂ ತಕ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯಾಗದ ದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯಾಗದ ದಾರಿ ಕರುನಾಳು ಗುರುಭೂಪರಾಜೇಶ್ವರ ಹರಗಿಟ ಗುರು ವಂಶ ಕುಲ ತಿಲಕ ಮಗುಟೇಶ್ವರಾದಿ ಕರುನಾಳು ಗುರುಭೂಪರಾಜೇಶ್ವರ ಕರುನಾಳು ಗುರುಭೂಪರಾಜೇಶ್ವರ ಕರುನಾಳು ಗುರುಭೂಪರಾಜೇಶ್ವರ ಯಾರಲ್ಲಿ ಏನಪ್ಪಣೆ ನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳಿಸಿ. ಆಗಬಹುದು ಮಹಾಪ್ರಭು. ನರ್ತಕಿಯರೇ ಬಹುಮಾನ ಬೆಳಗ್ಗೆಗೆ ಈಸ್ಕೊಳ್ಳಿ.